HY ಮೇಟಿ ಅವ್ರ ಬಗ್ಗೆ ಈಗಾಗಲೇ ಬಹಳ ಜನ ಮಾತಾಡಿದ್ದಾರೆ. ಆದರೆ ಆ ಮನುಷ್ಯ ಬಹಳ ಸಜ್ಜನಿಕೆ ವ್ಯಕ್ತಿ. ಈವನ್ ಸಚಿವರಾಗಿದ್ರು ಸಹ ನಾನು ಸಚಿವ ಅನ್ನೋಂಥ ಈಗೋಯಿಸಮ್ ಅವ್ರಿಗೆ ಇರಲಿಲ್ಲ. ಎಲ್ಲ ಪಕ್ಷದವರ ಶಾಸಕರ ಜೊತೆ ಸ್ನೇಹಿತರ ಜೊತೆ ಬಹಳ ವಿಶ್ವಾಸದಿಂದ ಅವರು ಕೆಲಸ ಮಾಡ್ತಿದ್ರು. ನಿಜವಾಗಿ ಅವರು ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಅವಕಾಶ ಸಿಕ್ಕಿದೆ, ಒಬ್ಬ ಸಣ್ಣ ವ್ಯಕ್ತಿನೂ ಸಹ ಪಾರ್ಲಿಮೆಂಟಲ್ಲಿ ಹೋಗಿ ನಿಲ್ಲುವಂತ ಅವಕಾಶವನ್ನ ಏನು ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಸನ್ಮಾನ್ಯ ಮೇಟಿ ಅವರು ಸಹ ಪಾರ್ಲಿಮೆಂಟ್ ಸದಸ್ಯರಾಗಿ, ಸಚಿವರಾಗಿ, ಶಾಸಕರಾಗಿ ಎಲ್ಲರ ಪ್ರೀತಿಯಲ್ಲ. ನಾವು ವಿರೋಧ ಪಕ್ಷವರು, ಆಡಳಿತ ಪಕ್ಷವರಿಂದ ಡಿಸ್ಕ್ರಿಮಿನೇಟ್ ಎಂದು ಮಾಡಿದವರಲ್ಲ, ಎಲ್ಲರೂ ಸಹ ಬಹಳ ಪ್ರೀತಿಯಿಂದ ಕರೆದು ವಿಶ್ವಾಸದಲ್ಲಿ ಅವ್ರ ಕೈಲಾಗ ಕೆಲಸನ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವ್ರ ಸೇವೆನ ಕಳೆದ ಸೆಷನ್ ವಿಧಾನಸಭೆ ನಾವೆಲ್ಲ ಜೊತೆಯಲ್ಲಿ ಇದ್ವಿ. ದುರಂತ ಈ ಸರಿ ಅವ್ರ ಜೊತೆ ನಾವು ಅಗಲಿದ್ದಾರೆ. ಪಾಪ ಅವರು ನೋವಾಗ್ತದೆ. ಮನುಷ್ಯ ಯಾವತ್ತು ಏನು ಅಂತ ನಾವು ಹೇಳಕ್ಕಾಗೋದಿಲ್ಲ. ಹಾಗಾಗಿ ಸನ್ಮಾನ್ಯ ಮೇಟಿಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಬಂಧುಗಳಿಗೆ, ಅವರ ಫಾಲೋಯರ್ಸ್ಗೆ, ಅವ್ರ ಕಾರ್ಯಕರ್ತರಿಗೆ ಒಂದು ನೆಮ್ಮದಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ದೇವರಾಜು 2004ರಲ್ಲಿ ನಾವೆಲ್ಲ ಒಟ್ಟಿಗೆ MLA ಆಗಿದ್ವಿ, ಜೊತೆಲಿ ಇದ್ವಿ. ಸ್ವಲ್ಪ ಗಟ್ಟಿತನ ಮನುಷ್ಯ, ಆದ್ರೆ ಒಳ್ಳೆ ಮನಸ್ಸು. HK ಪಾಟೀಲ್ ಹೇಳಿದಂಗೆ ಒಳ್ಳೆ ಮನಸ್ಸುಳ್ಳ ವ್ಯಕ್ತಿಯಾಗಿದ್ದ. ಅದು ಗಟ್ಟಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು. KSRTC ಚೇರ್ಮನ್ ಆಗಿದ್ರು, ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿದ್ರು. ಅವರು ಸಹ ಒಳ್ಳೆ ತಂದಲ್ಲಿ ಯಾರೇ ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂತ ಅವರು ಡಿಸ್ಕ್ರಿಮಿನೇಟ್ ಮಾಡಿದಾರಲ್ಲ, ಎಲ್ಲರೂ ಸಹ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಕೈಲಾದ ಸೇವೆಯನ್ನ ಮಾಡಿದ್ದಾರೆ. ಶಿವಶರಣಪ್ಪ ಪಾಟೀಲ್ ಅವರು ನಮಗೆ ಪರಿಚಯ ಇಲ್ಲ, ಆದರೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಸಾಲುಮರ ತಿಮ್ಮಕ್ಕನ ಬಗ್ಗೆ ನಾವೆಲ್ಲರೂ ಮಾತಾಡಿದ್ವಿ. ಬಹುಶಃ ಮಕ್ಕಳು ಮೊಮ್ಮಕ್ಕಳು ಇದ್ದಿದ್ರೆ ಜಮೀನಿಗೆ ಆಸ್ತಿ ಪಾಸ್ತಿ ಕೇಳೋರು, ಆ ಯಮ್ಮನಿಗೆ ಅದಿಲ್ಲ. ಅವ್ರು ಇವತ್ತು ಸಹ ಸಾಲುಮರನ ಬೆಳೆಸಿ ಸುಮಾರು 404 ಕಿಲೋಮೀಟರ್ ಕುದೂರು ಮತ್ತು ಉಳಿಕಲ್ ನಡುವೆ, ಮಾಗಡಿ ತಾಲೂಕು ಕುದೂರು ಮತ್ತು ಉಳಿಕಲ್ ನಡುವೆ 4 ಕಿಲೋಮೀಟರ್ ಇದೆ. ಅದ್ರ ವ್ಯಾಪ್ತಿನಲ್ಲಿ 4 ಕಿಲೋಮೀಟರ್ ಬಿಂದಿಗೆಯಲ್ಲೇ ನೀರು ತಂದಾಕಿ ಗಿಡ ಸಾಕಿದ್ದಾರೆ ಅಂದ್ರೆ ನಾವು ನಿಜವಾಗಿಯೂ ಅವರ ಆ ಯಮನ್ನ ವೃಕ್ಷ ದೇವತೆ ಅಂತ ಏನು ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ, ಆಕೆ ಅರ್ಹತೆ ಇದೆ ಅಂತ ಈ ಸಂದರ್ಭ ಹೇಳಕ್ ಬಯಸ್ತಾನೆ. ಇವತ್ತೇನು ಮರ ಹಾಕಿದ್ದಾರೆ, ಅಲ್ಲಿ ದನ ಕಾಯರು, ಕುರಿ ಕಾಯರು ಹೋಗಿ ನೆರಳ ಕುತ್ಕೋತಾರೆ, ಖುಷಿ ಪಡ್ತಾರೆ. ಯಾರೋ ನನ್ನ ತಾಯಿ, ಯಾರೋ ಪುಣ್ಯಾತ್ಮಗಳು ಮರ ಹಾಕಿದ್ರು ಅಂತ ಆ ನೆರಳಲ್ಲಿ ಹಾಲು ಕಾಯಕ್ ಹೋಗರು. ಅದೇ ರೀತಿ ಸೀಸನ್ ಅಲ್ಲಿ ಹಣ್ಣು ಬೀಳ್ತವೆ, ಹಣ್ಣನ್ನ ತಿಂದು ಖುಷಿ ಪಡ್ತಾರೆ. ನಾವಷ್ಟೇ ಅಲ್ಲ, ಅಕ್ಕಿ ಪಶುಗಳು ಸಹ ತಿಂತವೆ. ಹಾಗಾಗಿ ಅವ್ರ ಸೇವೆನ ಅನ್ಯನ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ, ಜಪಾನ್ ದೇಶದಲ್ಲಿ ಸಾಕಂಡ್ ಕಾಂಟಿನೆಂಟ್ ಕೊಡ್ತಾರೆ ಈ ಪರಿಸರನ ಉಳಿಸ್ಲಿಕ್ಕೋಸ್ಕರ, ನಮ್ಮ ರಾಷ್ಟ್ರಕ್ಕೂ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೇನು ಆ ಯಮ್ಮನ ಕೊಡುಗೆ ಯಾವುದೂ ಕಡಿಮೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ, ಆ ಯಮ್ಮನ ಒಂದು ಅವಾರ್ಡ್ ಕೊಡ್ಬೇಕು ಅವ್ರ ಹೆಸರಲ್ಲಿ, ನಿಜವಾಗಿ ನಾನು ಸ್ವಾಗತಿಸ್ತೇನೆ. ಇದು ಬೇಕು. ಕಾರಣ ಅಂದ್ರೆ ನಾವು ಜನಗಳನ್ನ ನಾವೆಲ್ಲ ಬಿಟ್ಟು ಹೋಗ್ತೀವಿ, ಯಾರು ಒತ್ಕೊಂಡು ಹೋಗಲ್ಲ. ಸಾಲುಮರ ತಿಮ್ಮಕ್ಕ ನಮ್ಮನ್ನ ಅಗಲಿದ್ರು ಅವ್ರ ಸೇವೆ ನೆನಪಲ್ಲಿದೆ. ಅವ್ರು ಹಾಕಿರೋ ವೃಕ್ಷ, ಮರ, ಗಿಡ ಇವತ್ತು ಉಳಿದಿವೆ. ಪಕ್ಷಿ ಎಲ್ಲ ಹಣ್ಣು ತಿಂತವೆ, ಜನ ನೆರಳಲ್ಲಿ ಮಲಗ್ತಾರೆ. ಹಾಗಾಗಿ ಅದು ಶಾಶ್ವತವಾಗಿರುವಂತ ಒಂದು ಕಾರ್ಯಕ್ರಮ ತಾಯಿ ಮಾಡಿದ್ದಾರೆ. ಅವರಿಗೆ ನಿಜವಾಗಿಯೂ ಆ ಯಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಅನೇಕ ಅವಾರ್ಡ್ ಬಂದಿದೆ. ಅವಾರ್ಡ್ಗಳೆಲ್ಲ ಆ ಯಮ್ಮನ ಅರ್ಹತೆ ಇದೆ, ಅದು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮಿಗಿಲಾಗಿ ಅವ್ರ ಮರ, ಆ ನೆರಳು, ಆ ಹಣ್ಣು ಇವತ್ತು ಸುಮಾರು 100 ವರ್ಷ ಶಾಶ್ವತವಾಗಿ ಇರ್ತವೆ ಅಂತ ಹೇಳ್ತಾ, ಆ ಯಮ್ಮನಿಗೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. SL ಭೈರಪ್ಪನವರು ಅವರು ಅನೇಕ ಹಾಸನ ಜಿಲ್ಲೆ ಸಂದೇಶಿವರ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹುಡ್ತವ್ರು. ಅವರು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡಂತವ್ರು. ಒಂದು ಇತಿಹಾಸ ಇದೆ. ಅವ್ರ ಅಣ್ಣ ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಜನ ಬರಲ್ಲ, ಗಾಡಿ ಮೇಲೆ ಹೊತ್ಕೊಂಡು ಹೋಗಿ ಪಾಪ ಶವ ಸಂಸ್ಕಾರ ಮಾಡಿದಂತ ಇತಿಹಾಸ ಇವತ್ತಿದೆ. ಆ ವ್ಯಕ್ತಿ ಓದಿ ಮೈಸೂರಿನಲ್ಲಿ ಪದವಿ ತಗೊಂಡು ಈ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಬಹಳ ಇತಿಹಾಸ. ಅವರು ಇವತ್ತೇನು ಬಾನು ಮುಸ್ತಾಫ್
ಬೂಕರ್ ಪ್ರಶಸ್ತಿಯನ್ನು ವಿಜೇತ ಎಂಬ ಇದಾರಲ್ಲ, ಆ ಅಮ್ಮನ ಮನೆಯಲ್ಲಿ ಒಂದು ವಾರ ಇರ್ತಾರೆ ಪಾಪ ಅಯ್ಯಪ್ಪ. ಅವರು ನಾನ್ ವೆಜ್ ಎಲ್ಲ ಫ್ರಿಡ್ಜ್ ಎಲ್ಲ ಖಾಲಿ ಮಾಡಿಸಿ ವೆಜಿಟೇರಿಯನ್ ಸೊಪ್ಪು ತರಕಾರಿ ತುಂಬಿಸಿ ಒಂದು ವಾರ ಆ ಅಮ್ಮನ ಕೈಲಿ ಊಟ ಮಾಡ್ತಾರೆ ಅವ್ರು. ಕಾರಣ ಆ ಸಂಸ್ಕೃತಿ ಬಗ್ಗೆ ಅವರು ಕವನ ಬರಿಬೇಕಾಗಿತ್ತು. ಒಂದು ವಾರ ಆ ಅಮ್ಮನ ಬಳಿದ್ದು ವಾಸ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂತ ವ್ಯಕ್ತಿ. ಜೊತೆಗೆ ಅವರಲ್ಲಿ ಎಂತ ಒಳ್ಳೆತನ ಅಂದ್ರೆ ಸಮಾಜ ಬೆಳಿಬೇಕು, ನನ್ನಂತೆ ಬೇರೆ ಮಕ್ಕಳು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಗ್ರಂಥಾಲಯನ ಓಪನ್ ಮಾಡ್ತಾರೆ. ಆ ಸ್ವಂತ ಊರಿನಲ್ಲಿ ಸಂತೇಶಿವರ ಗ್ರಾಮದಲ್ಲಿ ಒಂದು ಗ್ರಂಥಾಲಯನ ಓಪನ್ ಮಾಡಿ ಮಕ್ಕಳಿಗೆಲ್ಲ ಹೇಳ್ತಾರೆ, ಮನೆ ಮನೆಗೆ ಹೋಗಿ ಹೇಳ್ತಾರೆ, ಓದ್ರಪ್ಪ ಮುಂದೆ ಓದಿ ಅಂತ ಒಳ್ಳೆ ವ್ಯಕ್ತಿತ್ವನ ಗಳಿಸ್ಕೊಂಡಿದ್ದಂತ ಸನ್ಮಾನ್ಯ ಭೈರಪ್ಪನವ್ರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಏನಾಗ್ತದೆ ಬದುಕು ಅಂದ್ರೆ ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು, ಹೆಣ್ಮಕ್ಳು ಬೇಕು ಅಂತ ನಾವು ಹೇಳ್ತೀವಿ, ಇದು ಸಮಾಜದ ವೃತ್ತಿ. ಆದ್ರೆ ಕೊನೆಗೆ ಅವ್ರು ಎಲ್ಲಿರ್ತಾರೆ? ವಿಶ್ವೇಶ್ವರಯ್ಯ ಭಟ್ ನಮ್ಮ ಮುಖ್ಯಮಂತ್ರಿ ಹೇಳಿದ್ರ ಅದೆಂತದ ಪೇಪರ್, ವಿಶ್ವವಾಣಿ ಪೇಪರ್, ಅವ್ರ ಮನೆ ಒಳಗೆ ಜೀವನ ಮಾಡ್ತಾರೆ. ಲಾಸ್ಟ್ ಕೊನೆದು